ವಕ್ಫ್ ಜಮೀನು ವಿವಾದ ಖಂಡಿಸಿ ಬಿಜೆಪಿಯಿಂದ ಪ್ರತಿಭಟನೆ, ರಸ್ತೆ ತಡೆದು ಸರ್ಕಾರದ ವಿರುದ್ಧ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಹಾವೇರಿಯ ಹೊಸಮನಿ ಸಿದ್ದಪ್ಪ ಸರ್ಕಲ್ನಲ್ಲಿ ಧರಣಿಯನ್ನ ಮಾಡಿದ್ದಾರೆ. ಮಾಜಿ ಸಚಿವ ಬಿಸಿ ಪಾಟೀಲ್, ಭರತ ಬೊಮ್ಮಾಯಿ, ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್, ಮಾಜಿ ಶಾಸಕ ವಿರೂಪಾಕ್ಷಪ್ಪ ಭಾಗಿಯಾಗಿದ್ದರು. ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ರಸ್ತೆ ತಡೆದು ಸರ್ಕಾರದ ವಿರುದ್ಧ ಬಿಜೆಪಿ ಮುಖಂಡರು ಕಿಡಿಕಾರಿದ್ದಾರೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ನಾಯಕರು ಇದೇ ವೇಳೆ ಆಗ್ರಹಪಡಿಸಿದ್ದಾರೆ ಕೂಡ. ಇನ್ನು ಪ್ರತಿಭಟನಾ ನಿರತರನ್ನ ಹಾವೇರಿ ಪೊಲೀಸರು ವಶಕ್ಕೆ ಪಡೆದರು. ಇನ್ನು ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಭಾರತೀಯ ಜನತಾ ಪಾರ್ಟಿ ಇವತ್ತು ಮತ್ತು ನಾಳೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ಹಮ್ಮಿಕೊಂಡು ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಹಕ್ಕನ್ನು ಕಿತ್ಕೊಂಡು ನಮ್ಮ ಭೂಮಿಯನ್ನು ಕಿತ್ಕೊಳ್ಳೋ ಕೆಲಸವನ್ನು ವಕ್ಫ್ ಬೋರ್ಡ್ಗೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವ ಕರಾಳ ಕಾಯ್ದೆ ಮೂಲಕ ಮಾಡ್ತಿದ್ದಾರೆ. ಈ ಕರಾಳ ಕಾಯ್ದೆ ರದ್ದಾಗಬೇಕು. ಮತ್ತು ಕಾಯ್ದೆ ರದ್ದಾದರೆ ಮಾತ್ರ ಶಾಶ್ವತ ಪರಿಹಾರ. ಇವರೀಗ ಜನಾಂದೋಲನಕ್ಕೆ ಹೆದರಿ 27, 28, 29 ರಾಜ್ಯದ ಉದ್ದಗಲಕ್ಕೆ ಜನಜಾಗೃತಿ ಸಭೆನೂ ಮೂಡಿಸ್ತೇವೆ. ಆಮೇಲೆ ಮತ್ತೆ ಇದನ್ನು ಜನಾಂದೋಲನವಾಗಿ ನಾವು ರೂಪಿಸ್ತೇವೆ.